ಯಾರು ಕನ್ನಡ ಟೀಚರ್ ಯಾರು ನಿಮ್ಗೆ? ಪ್ರಮೀಳಾ ಮಿಸ್. ಅವ್ರೇನಾದ್ರು ಫೋನ್ ಮಾಡಿದ್ರಾ? ಅವರು ಫೋನೆಲ್ಲ ಅಲ್ಲೇ ಸಿಕ್ಕಿದ್ರು ನಾನು ಇತ್ಕೋದಾಗ. ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ವಿಡಿಯೋ ಕಾಲ್ ಮಾಡಿ ಕೊಟ್ಟಿದ್ರು. ನಮ್ಮ ಬೈದಿಲ್ವಾ? ನಾನು ಹೇಳಿದ್ ಕನ್ನಡ ಹಿಂಗ್ ತಪ್ಪಾಗಿ ಬರ್ದಿದ್ಯಾ ಅಂತ ಬೈಲಿಲ್ವಾ? ಬೈಲಿಲ್ಲ. ಓಕೆ, ಅದೆಲ್ಲ ರಿಮಿಕ್ಸ್ ಆಗಿದೆ, ಅದ್ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಪ್ರಿನ್ಸಿಪಾಲ್ ಹಾಡಿರ್ಬೋದು ಎಲ್ಲ ನೋಡಿದೆ, ಎಲ್ಲಾನು ನೋಡಿದೆ. ಖುಷಿ ಆಯ್ತು. ಎಪಿಸೋಡ್ಸ್ ಇನ್ನೂ ನೋಡಿಲ್ಲ, ಬರೀ ಇದ್ದು ಹೈಲೈಟ್ಸ್ ರೀಲ್ಸ್ಗಳಲ್ಲಿ ಏನ್ ಬರುತ್ತೆ ಅದು. ಈಗ ಮಳವಳ್ಳಿ ನೋಡಿದ್ವಿ, ನಿಮ್ ಸಂಭ್ರಮ. ಬೇರೆ ಎಲ್ಲೆಲ್ಲಿ ಪ್ಲಾನ್ ಇದೆ? ಎಲ್ಲಾ ಕಡೆನೂ ಐತೆ ಮೇಡಮ್, ಎಲ್ಲಾ ಕಡೆ ನೋಡ್ಬೇಕು ಟೈಮ್ ಮಾಡ್ಕೊಂಡು. ಎಲ್ಲಾ ಕಡೆ ಹೋಯ್ತೀನಿ ಮೇಡಮ್, ಬಿಡಲ್ಲ ಹೋಯ್ತೀನಿ. ಈಗ ರಕ್ಷಿತಾಗ್ ಮೊನ್ನೆ ನಾನು ಕೇಳಿದಾಗ ನಿಮ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ. ನೀವ್ ಅವ್ರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಅಂದ್ರೆ ಯಾವ್ದು ಮಾಡ್ತೀರಾ? ಯಾವ್ದು ಮಾಡಿ? ಅವ್ರು ಯಾವ್ದು ಮಾಡಿದಾರೆ ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ನೀವೊಂದು ಮಾಡಿ ಅಂದ್ರೆ ನಾನ್ ಯಾವ್ದು ಮಾಡ್ಲಿ? ಸಾಂಗ್ ಯಾವ್ದು? ಈಗ ಮೊನ್ನೆ ಸಾಂಗ್ ಆಡ್ತಿದ್ರು ಸ್ಟೇಜ್ ಮೇಲೆ, ಅದು ಫೇವರೇಟ್ ಸಾಂಗ್. ಅದನ್ನೇ ಸೇವಂತಿಯೇ ಸೇವಂತಿಯೇ ಹೇಳಿ. ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆ ಅಷ್ಟೇ ಬಿಡಿ, ಸಾಕು. ಅದೇ ಸಾಂಗ್ ಹೇಳಿದ್ನಲ್ಲಿ ಯಾವ ಸಾಂಗು ಅಂತ ಹೇಳಿದ್ರೆ, ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಸೌಗಂಧ ನೀನು, ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಅಷ್ಟೇ. ಕಾವಿನ ಫೇವ್ರೇಟ್ ಇದು ಇರಿ ಹೇಳ್ತೀನಿ. ಇದು ಅಯ್ಯಪ್ಪ, ಯಾವ್ದಪ್ಪ ಅದು? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಅವ್ರಿಗೂ ಇಷ್ಟ ಸಾಂಗ್ ಅದು. ಅಯ್ಯೋ ಬಿಡಿ, ಸಾಕೋಯ್ತು. ಇದು ಅವ್ರು ಯಾವ ಸಾಂಗ್ ಹೇಳಿದಾರೆ ಗೊತ್ತಾ ರಕ್ಷಿತಾ? ಅದು ಸುದೀಪ್ ಸರ್ ಪವರ್ ಆಫ್ ಮಾಡ್ತಾರಲ್ಲ ಬಿಗ್ ಬಾಸ್ ಮನೆಯಿಂದ, ಅವಾಗ ನಾನು ಗಿಲ್ಲಿ ಎಟ್ ಎ ಟೈಮ್ ಒಂದು ಹಾಡನ್ನು ಹೇಳಿದ್ವಿ. ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಲ್ಲ, ಅದು ಸಡನ್ಲಿ ಬಂದಿದ್ದು. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡೋದು, ಆ ಸಾಂಗ್ ಡೆಡಿಕೇಟ್ ಮಾಡಿದ್ದಾರೆ ನಿಮ್ಗೆ. ಅವರು ಅಶ್ವಿನಿ ಮೇಡಮ್ ಅವ್ರು ಆಡ್ತಾ ಇದ್ರು, ಇದು ಸಾಂಗ್ ಹೇಳಿ ಅನ್ಕೊಂಡು ಹೇಳಿಸುದು, ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಅಂತ. ಆಮೇಲೆ ನನ್ನನ್ನು ಕೇಳಿದ್ದು, ಅವ್ರು ನೆನ್ನೆ ಸಾಂಗ್ ಆಡಿದ್ವಲ್ಲ ಯಾವ್ದು ಆಡಿ ಅಂತ, ಆವಾಗ ನಾನು ಹೇಳಿದ್ದು ಅದನ್ನ. ಈ ದೇವಸ್ಥಾನದೊಳಗೆ ಮುತ್ತು ಕೊಟ್ರಲ್ಲ ಆಂಟಿ ಯಾರದು? ಪಾಪ ಅವರು ಸಖತ್ ಯಾರೋ ನಮ್ಗೆ ಗೊತ್ತಿರೋರೇ ಅನ್ಸುತ್ತ. ಅವರು ಹಿಂಗೆಲ್ಲ ಇಳಿ ತೆಗೆದು ಮುತ್ತು ಕೊಟ್ರು ಪಾಪ. ಯಾರು ನಮ್ಮ ಅಮ್ಮನ್ ತರನೋ ಇದು, ಅದು ನೋಡಿದ್ರೆ ಕಾಮಿಡಿ ತರ ಆಗ್ಬಿಟ್ಟೈತೆ. ಈ ಹುಡುಗಿರ್ ಕ್ರೇಜ್ ಎಲ್ಲ ನೋಡಿದ್ರ? ಇವತ್ತೇ ನೋಡಿರ್ತೀರ ಜ್ಯುವೆಲ್ರಿ ಶಾಪ್ ಹೋದಾಗ, ಗಿಲ್ಲಿ 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 ಅಂತ ನಾನೇ ನೋಡ್ತಾ ಇದೀನಿ. ಓಡ್ ಬರ್ತಾ ಇದಾರೆ ಫೋನ್ ಇಟ್ಕೊಂಡು. ನೋಡಿದ್ರ? ಅದ್ರಲ್ಲಿ ಚಂದ ಹುಡುಗಿರು ಇದ್ರು. ನೋಡಿದೆ. ಹುಡುಗಿರ್ ಫ್ಯಾನ್ಸ್ ಏನ್ ಹೇಳ್ತೀರಾ? ಸಖತ್ ಖುಷಿ ಆಯ್ತು ನನಗೆ. ಅದೇ ಮೇಡಮ್ ಭಯ ಆಯ್ತಿದ್ದು. ಈಗ ನಾನು ಹುಡುಗಿರೆಲ್ಲ ಅಟ್ಯಾಕ್ ಮಾಡ್ತಾರೆ. ಅಲ್ಲ ಅಟ್ಯಾಕ್ ಮಾಡ್ತಾರೆ ಅಂತಲ್ಲ, ಮತ್ತೆ ಅಟ್ಯಾಕ್ ಮಾಡ್ತಾರೆ ಅಂತಲ್ಲ. ಈ ನಾನು ಒಳಗಡೆ ಇದ್ದಾಗ್ಲೂ ಅಷ್ಟೇ ಜಾಸ್ತಿ ಹುಡುಗಿರ್ಗೆ ಕಾಲೆಳಿದು ರೇಗ್ಸುದು ಮಾಡ್ತಿದ್ದೆ. ಬೇರೆ ಶೋಲು ಹಂಗೆ ಮಾಡ್ತಿದ್ದೆ. ಅದು ಹುಡುಗರ್ಗೆ ಖುಷಿ ಆಯ್ತದ, ಹುಡುಗಿರ್ಗೆ ಅದು ಆಗಲ್ಲ. ಮೋಸ್ಟ್ಲಿ ನನ್ನ ಅಷ್ಟು ನೋಡಲ್ಲ. ಅಂದ್ರೆ ಇವ್ನು ನನ್ ಕಂಡ್ರೆ ಈ ಹುಡುಗಿರ್ಗೆ ಜಾಸ್ತಿ ರೇಗಿಸ್ತಾ ಇರ್ತಾನೆ, ಇದ್ ಮಾಡ್ತಾ ಇರ್ತಾನೆ ಅಂತ ಅನ್ಕೋತಾರೆ ಅನ್ಕೊಂಡಿದೆ. ನೋಡಿದ್ರೆ ಅವರು ಚೆನ್ನಾಗಿ ಮಾತಾಡ್ಸೋದು, ಹಂಗೆಲ್ಲ ಕೂಗುದು, ಹಂಗೆಲ್ಲ ಮಾಡೋದು. ರಕ್ಷಿತಾಗ ಏನ್ ಬೈತಾ ಇದ್ದೀರಿ ನೀವು? ಮುದವಿ ಅದಿಷ್ಟ ಅಂತ ಅವ್ರಿಗೆ. ಕನ್ನಡ ಹೇಳ್ಕೊಟ್ರ ಚೆನ್ನಾಗ ಹುಡುಗಿಗೆ? ಕನ್ನಡ ನಾನು ಹೇಳ್ಕೊಟ್ಟೆ, ಅವರು ತುಳು ಎಲ್ಲ ಹೇಳ್ಕೊಟ್ರು. ಮಂಡ್ಯ ಭಾಷೆಲಿ ಏನಾದ್ರು ಒಂದು ಸ್ಟೈಲ್ ಆಗಿ ಹೇಳಿ ನೋಡೋಣ ರಕ್ಷಿತಾಗೆ. ಏನಿಲ್ಲ ಕಣವ, ಚೆನ್ನಾಗಿರು ಹಿಂಗೆ ಹೆಂಗಿದ್ದೆ ಹಂಗೆ ಇರು. ಅವ್ರದೆಲ್ಲ ಡಾನ್ಸ್ ನೋಡಿದ್ರ ಸೆಲೆಬ್ರೇಷನ್ ಅಲ್ಲಿ ಮಂಗಳೂರಲ್ಲಿ? ಇದು ಇದ್ರ ಮೇಲೆ ಜೀಪ್ ಮೇಲೆ ಎಲ್ಲ ನಿಂತ್ಕೊಂಡು ನೋಡ್ದೆ. ಮೊನ್ನೆ ಜನಸಾಗರ ಹಿಂಗನಿಸ್ತು, ಸಖತ್ ಖುಷಿ ಆಯ್ತು ಜನಸಾಗರ ಎಲ್ಲ ನೋಡಿ. ಅದೇ ನಮ್ಮೂರಲ್ಲಿ ಹಂಗೆ ಒಂದು ಬಸ್ಸಲ್ಲಿ ಹೋಗಿ ಸ್ಟಾರ್ಟಿಂಗು ಬಸ್ಸಲ್ಲಿ ಹೋಗಿ ಇಳಿಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಹಂಗ ಅನ್ನಿಸ್ತಿಲ್ಲ ಮೇಡಮ್. ಜನಸಾಗರ ಅಂದ್ರೆ ನಾನು ಒಬ್ಬ ಆಗಿರ್ತಿದ್ದೆ, ಯಾರಾದ್ರೂ ನಮ್ಮೂರ್ಗ ಹಂಗೆ ಸೆಲೆಬ್ರೇಟ್. ಈಗ ನಮ್ಮೂರಲ್ಲಿ ಸಿಗೋ ಗೌರವಕ್ಕೂ ಬೇರೆ ಊರಲ್ಲಿ ನಮ್ಮನ್ನ ಗುರುತಿಸಿ ಗೌರವಿಸೋ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದೇ ನಮ್ಮೂರವ್ರು ನಮ್ನ ಹಂಗೆ ಎತ್ಕೊಂಡಿಸ್ತಾರೆ ಅಂದ್ರೆ ಅದಕ್ಕಿಂತ ಈಗ ದೊಡ್ಡದಿನ್ ಏನೈತೆ ಮೇಡಮ್? ಅದೇ ಅಲ್ಲ ಮೇಡಮ್, ಅಲ್ಟಿಮೇಟ್ಲಿ ನಮ್ಮೂರವರು ನಮ್ಮನ್ನ ಆತರ ಪ್ರೀತಿಯಿಂದ ನೋಡಿದಾಗ, ಆತರ ಮಾಡಿದಾಗ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಹೇಳಿ? ನಮ್ಮೂರ್ ಮಾತ್ರ ಅಲ್ಲ, ಎಲ್ಲಾ ಕಡೆಯವರು ಬಂದಿದ್ರು. ಉತ್ತರ ಕರ್ನಾಟಕ ಹೆಂಗೆ ಗೊತ್ತಾ ಮೇಡಮ್, ಅಲ್ಲಿಂದ ಹುಡುಕ ಬರ್ತಾರೆ ಮೇಡಮ್. ಸಖತ್ ಖುಷಿ ಆಯ್ತದೆ. ಅಷ್ಟೊಂದ್ ಜನ ಸೇರವ್ರೆ ಅಂದ್ರೆ ಈಗ ಬರೀ ನಮ್ಮೂರವ್ರು ನಮ್ಮ ಕಡೆಯವ್ರಿಗಿಂತ ಎಲ್ಲಾ ಕಡೆಯವರು ಬಂದಿದ್ರು ಮೇಡಮ್. ಅದು ನನಗೆ ಸಖತ್ ಖುಷಿ ಮೇಡಮ್ ಆ ವಿಚಾರದಲ್ಲಿ. ಮಂಡ್ಯದ ಹೈದ ಎಲ್ಲ ಕಡೆ ಫೇಮಸ್ ಆಯ್ತಾ. ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು? ನನಗ ಇದು ಹೀರೋಯಿನ್? ಮೇಡಮ್
ಫೇವ್ರೆಟ್ ಹೀರೋಯಿನ್ ನನ್ಗೆ ಅದು ಅಲ್ಲೂ ಸೋಲು ಹೇಳಿದೆ. ಕರಿಯ ಸಿನಿಮಾದಲ್ಲಿ ಹೀರೋಯಿನ್ ಅವರಲ್ಲ ಮೇಡಮ್, ಆ ಸಿನಿಮಾ ನೋಡಿದಾಗ ಅವರು ಸಖತ್ ಇಷ್ಟ ಆಗ್ಬಿಟ್ಟಿದ್ರು ನನಗೆ. ಆಮೇಲೆ ನಮ್ಮ ಪ್ರೇಮ ಮೇಡಮ್ ಸಖತ್ ಇಷ್ಟ. ಎಲ್ಲ ಈಗಿರೋರಲ್ಲಿ ಈಗ ಅಲ್ಲೇ ನೋಡ್ಬಿಡಿ ಹೇಳಿ. ಈಗಿರೋರಲ್ಲಿ ರಚಿತಾ ರಾಮ್ ಮೇಡಮ್ ಎಲ್ರು ಇಷ್ಟ. ರಕ್ಷಿತಾಕ್ಕ ಇಷ್ಟ, ಎಲ್ರು ಇಷ್ಟ. ಹೀರೋಗಳಲ್ಲಿ ಎಲ್ರು ಇಷ್ಟ ಅಂದ್ರೆ ಹೀರೋಯಿನ್ ಆಯ್ತು ಹೀರೋ ಎಲ್ರು ಇಷ್ಟ, ಒಬ್ರು ಇಬ್ರು ಅಂತ ಇಲ್ಲ. ಶಿವಣ್ಣ ನಂಗೆ ತುಂಬಾ ಇಷ್ಟ. ನಿಮ್ ಹೆಸರು ನಿಜವಾದ ಹೆಸರು ತುಂಬಾ ಜನ ಗೊತ್ತಿಲ್ಲ, ಗೊತ್ತಾ ಅದು? ಗಿಲ್ಲಿ ನಟ ಅಂತ. ನಟರಾಜ್ ಅಂತ ನನ್ನ ಹೆಸರು. ಅದು ಗಿಲ್ಲಿ ನಟ. ಹೆಂಗಾಯ್ತು ಗಿಲ್ಲಿ? ಯಾಕಾಯ್ತು ಗಿಲ್ಲಿ ಅಂತ ಕೈತಂದ್ರೆ ನಮ್ಮ ಸ್ನೇಹಿತರು ಅದೇ ಕೆಲಸ ಮಾಡ್ಬೇಕಾದ್ರೆ, ಸೆಟ್ ಕೆಲಸ ಮಾಡ್ಬೇಕಾದ್ರೆ, ಸ್ನೇಹಿತರ ಕೆಲಸ ಮಾಡ್ಬೇಕಾದ್ರೆ ಸ್ನೇಹಿತರು ಜೊತೆಲಿ ಇದ್ರಲ್ಲ, ಅವರು ಗಿಲ್ಲಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದು ಗಿಲ್ಲಿ ನಟ ನನ್ನ ಹೆಸರು ಬಿಡಬಾರ್ದಲ್ಲ, ನಮ್ಮ ಅಪ್ಪ ಇಟ್ಟಿರೋದ ಅದ್ರಲ್ಲಿ ಅರ್ಧ ತಕೊಂಡು ಇದನ್ನು ತಕೊಂಡು ಗಿಲ್ಲಿ ನಟ ಅಂತ ಮಾಡ್ಕೊಂಡಿದ್ದೆ. ಈಗ ಗಿಲ್ಲಿ ಆಯ್ತು ಹಂಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆಗೆ ಮಾತಾಡಿದ್ದಕ್ಕೆ. ಚೆನ್ನಾಗಿ ಊಟ ಮಾಡಿ, ತಿನ್ನಿ, ಆಮೇಲೆ ರೆಸ್ಟ್ ಮಾಡಿ, ನಿದ್ದೆ ಮಾಡಿ, ಅಂಡ್ ನಮ್ಮ ಸ್ಟುಡಿಯೋಗೆ ಒಂದಿನ ಬನ್ನಿ ಅಂತ ಹೇಳ್ತಾ ನಿಮ್ಗೆ ವೆರಿ ಆಲ್ ದಿ ಬೆಸ್ಟ್. 2026 ಆರಂಭದಲ್ಲೇ ಒಂದು ಸಕ್ಸಸ್ ಕಂಡಿದ್ದೀರಾ, ಇನ್ನಷ್ಟು ಸಕ್ಸಸ್ ನಿಮ್ ಬಾಳಲ್ಲಿ ಕಾಣಿಸ್ಲಿ, ಅಂಡ್ ಒಳ್ಳೆ ಹುಡುಗಿ ನಿಮಗೆ ಸಿಗ್ಲಿ ಅಂತ ಆಶಿಸ್ತಾ. ಥ್ಯಾಂಕ್ ಯು ಸೋ ಮಚ್.